ನಮಸ್ಕಾರ ರೀ ದೊಡ್ಡ ಮಂದಿ. ಇವತ್ತು ನಾವು ನಮ್ಮ ಮನ್ಯಾಗ ಗರಂ ಮಸಾಲ ಮಾಡತ್ತೀವಿ. ನಿಮಗೆ ಗೊತ್ತೈತೆ ನಾವು ಮಸಾಲ ಹೊರಗಿನ ತರಲ್ಲ, ಅದಕ್ಕೆ ಮನೆಯಾಗೆ ಮಾಡತ್ತೀವಿ. ಈಗ ಮಸಾಲ ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕೋ ಬರೀ ತೋರಿಸ್ತೀನಿ ನೋಡ್ರಿ. ಫಸ್ಟಿಗೆ ಜೀರಿಗೆ, ಸಾಸಿವೆ, ಲವಂಗ, ಈಗ ಮತ್ತು ಕಡ್ಲಿಬೇಳೆ, ಉದ್ದಿನಬೇಳೆ, ಇದು ಮೆಂತ್ಯ ಮತ್ತು ಉದ್ದಿನಬೇಳೆ ಎರಡು ಮಿಕ್ಸ್ ಅದಾವ್ರಿ. ಕಲ್ವ ಪತ್ರಿ, ಇದು ಚಕ್ಕಿ, ಇದು ಅರಿಶಿನ ಬೇರ, ಇದು ಮೆಣಸಿನಕಾಳು, ಇದು ಶಾ ಜೀರಿಗೆ ಮತ್ತು ಇದು ಸ್ಟಾರ್. ಆಮೇಲೆ ಈಗ 1 ಕಿಲೋ ಹವೇಸ್ ತೊಗೊಂಡೀನಿ ರೀ. ಇದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ರೀ. ಇದು ಯಾಕೆ ಇಷ್ಟ ತೊಗೊಂಡೇನಂದ್ರೆ ನಾನು ಅಡುಗೆ ಮಾಡಿದ ಮುಂದೆ ಒಂದು ಸ್ವಲ್ಪ ಖಾರ ಹೆಚ್ಚಿಗೆ ಹಾಕೋತೀನಲ್ರಿ, ಅದಕ್ಕೆ ಇದ್ರೊಳಗೆ ಒಂದು ಸ್ವಲ್ಪ ಕಡಿಮೆ ತೊಗೊಂಡು. ಈಗ ಇದು ಪತ್ರಿ. ಇವು ಅಷ್ಟು ಮಸಾಲ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿ ಇಟ್ಟೇನು ರೀ. ಇದ್ರೊಳಗೆ ನಮ್ಮ ಅಷ್ಟು ಸಾಮಗ್ರಿ ಹುರ್ಕೊತೀನಿ ರೀ. ಈಗ ಹವೇಸ್ ಹಾಕತ್ತೀನಿ ರೀ. ಈಗ ಚಂದಗೆ ಕೆಂಪು ಕಲರ್ ಬರೋ ಮಟ್ಟ ಹುರಿತೀನಿ ರೀ. ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ನೋಡ್ರಿ ಎಲ್ಲ ಚಂದಿಗೆ ಹುರ್ಕೊಳಕತ್ತೀನಿ. ಈಗ ನೋಡ್ರಿ ಎಲ್ಲ ಹುರ್ಕೊಂಡಿನಿ. ಈಗ ನೋಡ್ರಿ ಕೆಂಪಾತ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿ ಈಗ ತೆಗಿತೀನಿ ರೀ. ತೆಗಿದ ಮತ್ತೆ ಹಾಕೋತೀನಿ ರೀ. ನೋಡ್ರಿ ಇದು ಬೇರೆ ಒಂದು ಸಪ್ರೇಟ್ ಬೌಲ್ ಒಳಗೆ ಹಾಕತ್ತೀನಿ ರೀ. ಈಗ ಇನ್ನೊಂದು ಸ್ವಲ್ಪ ಅವನು ಮುಕ್ಕೊಳಕತ್ತೀನಿ ರೀ. ಯಾಕಂದ್ರೆ 1 ಕಿಲೋ ಹವೇಸ್ ಅದಾವಲ್ಲ, ಅದಕ್ಕೆ ಒಮ್ಮಲಿಗೆ ಇದು ಮಾಡೋಕ್ಕಾಗಲ್ಲ, ಒಮ್ಮಲಿಗೆ ಹುರಿಯೋಕ್ಕಾಗಲ್ಲಲ್ರಿ. ಅದಕ್ಕೆ ಅಷ್ಟು ಹಾಕೊಂಡು ಹುರಿಯಕತ್ತೀನಿ. ನೋಡ್ರಿ ಹ್ಯಾಂಗೆ ಹುರಿತೀನಿ, ಹಂಗೆ ಮಂಗಂಡು ಗಮ್ಮನ್ ಹವೇಸ್ ಸ್ಮೆಲ್ ಬರಾಕತ್ತಿ. ನಾವು ಮನೆಗೆ ಎದಕ್ಕೆ ಮಸಾಲೆ ರೆಡಿ ಮಾಡ್ತೀವಿ ಅಂದ್ರೆ ಅಂಗಡಿಯಾಗ ಭಾಳ ಥರ ಮಿಕ್ಸಿಂಗ್ ಕಲರ್ ಹಾಕಿರ್ತಾರೆ. ಅದು ಕಲರ್ ಹಾಕಿರ್ತಾರಲ್ರಿ, ಅದು ಹೆಲ್ತಿಗೆ ಸರಿ ಇರಲ್ಲ. ಅದರ ಸಲುವಾಗಿ ನಾವು ಮನ್ಯಾಗ ಮಸಾಲೆ ಮಾಡ್ಕೊತೀವಿ ರೀ. ಮನೆಗಂಡ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ ಮಸಾಲೆ ಮಾಡ್ತೀವಿ. ಈಗ ನೋಡ್ರಿ ಇನ್ನೂ ಕಲರ್ ಚೇಂಜ್ ಆಯ್ತು. ಈಗ ತೆಗಿತೀನಿ ರೀ, ಮತ್ತೆ ಹಾಕ್ಕೊತೀನಿ ರೀ. ನೋಡ್ರಿ ಮಸಾಲೆ ಸರಿ ಇದು ಹೊತ್ತು ಹಾಕೊಂಡ್ಬಿಡ್ತೀನಿ. ನೋಡ್ರಿ ಎಲ್ಲ ಹುರ್ಕೊಳಕತ್ತೀನಿ. ಇನ್ನೂ ಕಲರ್ ಚೇಂಜ್ ಆಯ್ತು. ಇದನ್ನ ತೆಗಿತೀನಿ. ಈಗ ಹವೇಸ್ ಹುರ್ಕೊಳ್ಳೋದಾತ. ಈಗ ಒಂದೊಂದು ಮಸಾಲ ಎಲ್ಲ ಹುರ್ಕೊತೀನಿ ರೀ. ಈಗ ಹುರ್ಕೊಳ್ಳೋದಾಗೈತಿ. ಈಗ ನೋಡ್ರಿ ಎಲ್ಲ 1 ಕಿಲೋ ಹವೇಸ್ ಹುರ್ಕೊಂಡಿದ್ದೀನಿ. ಈಗ ಎಲ್ಲ ಬ್ಯಾಳೆ ಕೂಡಿಸಿ ಹುರ್ಕೊತೀನಿ ರೀ. ಕಡ್ಲಿಬೇಳೆ ಹಾಕೀನಿ ರೀ. ಇದು ಉದ್ದಿನಬೇಳೆ, ಮೆಂತ್ಯ ಬೇಳೆ, ಇದು ತೊಗರಿ ಬೇಳೆ. ಚಂದಗೆ ಕೆಂಪಾಗೋ ಮಟ್ಟ ಹುರ್ಕೊತೀನಿ ರೀ. ಇದಕ್ಕೇನು ಎಣ್ಣೆ ಹಾಕೋದಿಲ್ಲ ರೀ. ಚಂದಗೆ ಕೆಂಪಾಗೋ ಮಟ್ಟ ಹುರ್ಕೊತೀನಿ ರೀ. ನೋಡ್ರಿ ಕಲರ್ ಆಯಿತು, ಕೆಂಪು ಕಲರ್ ಬಂತು. ಈಗ ಇದು ತೆಗೆದು ಹವೇಸ್ ಒಳಗೆ ಮಿಕ್ಸ್ ಮಾಡ್ತೀನಿ ರೀ. ಒಂದು ಸ್ವಲ್ಪ ಕರಿಮೆಣಸು ಹುರಿತೀನಿ ರೀ. ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ತೀನಿ ರೀ. ಎಣ್ಣೆ ಹಾಕೊಂಡು ಹುರ್ಕೋತೀನಿ ರೀ. ಈಗ ನೋಡ್ರಿ ಹುರಿಯೋದಾಯಿತು, ತೆಗಿತೀನಿ. ಈಗ ಲವಂಗ ಹುರ್ಕೋತೀನಿ ರೀ. ಈಗ ಇದನ್ನು ಹುರಿಯೋದಾಯ್ತು ರೀ. ಈಗ ತೆಗಿತೀನಿ ರೀ. ಈಗ ಸ್ಟಾರ್ ಹುರ್ಕೋತೀನಿ ರೀ. ಒಬ್ರೊಬ್ರು ಎಲ್ಲ ಹಾಕೊಂಡು ಹುರಿತಾವ, ಆದ್ರೆ ನಮ್ಮದು ಸರಿ ಅನ್ಸಲ್ಲ. ಹಿಂಗಾದ್ರೆ ಎಲ್ಲ ಹುರಿತೀವಿ ಒಂದೊಂದು ಹಾಕೊಂಡು ಹುರಿದು ನಿಂತ್ರೆ ಚೆಂದಾಗಿ ಹುರಿತಾವ್ರಿ. ಈಗ ಆಯ್ತು ನೋಡ್ರಿ, ಇದನ್ನು ಹುರಿದು ಈಗ ತೆಗಿತೀನಿ. ಜೀರಿಗೆ ಹಾಕೊಂಡು ಹುರ್ಕೋತೀನಿ ರೀ. ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆಂದಿಗೆ ಟೇಸ್ಟ್ ಬರ್ತೈತೆ ರೀ. ಚೆಂದಿಗೆ ಕೆಂಪು ಕಲರ್ ಬರೋ ಮಟ್ಟ ಟೇಸ್ಟ್ ಹುರಿತೀನಿ ರೀ. ಈಗ ಇದನ್ನು ಹುರಿದು ರೆಡಿ ಆಯ್ತು. ಇದನ್ನು ತೆಗಿತೀನಿ ರೀ. ನೋಡ್ರಿ ಚೆಂದಿಗೆ ಕೆಂಪು ಕಲರ್ ಬಂತು. ಈಗ ಇದ್ರೊಳಗೆ ಹಾಕೋತೀನಿ. ಈಗ ಜೀರಿಗೆ ಹಾಕೋತೀನಿ ರೀ. ಹಾಕಿ ಎಲ್ಲ ಹುರ್ಕೋತೀನಿ. ಕಲರ್ ಚೇಂಜ್ ಆಗೈತಿ. ಈಗ ಇದನ್ನು ತೆಗಿತೀನಿ. ಈಗ ಅರಿಶಿನ ಬೇರೆ ಹುರ್ಕೋತೀನಿ ರೀ.
ಅವಕ್ಕೆಲ್ಲ ಉರಿ ಕಡಿಮೆ ಇಟ್ಟು ಹುರಿಬೇಕು. ಇದೊಂದು ಅರಿಶಿನ ಬೇರೆ ಹತ್ತೈತಲ್ಲ, ಅದಕ್ಕೊಂದು ಸ್ವಲ್ಪ ಉರಿ ಹೆಚ್ಚಿಗೆ ಇಟ್ರಿ. ಉರಿ ಕಮ್ಮಿ ಇಟ್ಟು ಹುರಿದ್ರೆ ಒಂದು ಸ್ವಲ್ಪ ಚಂದ ಹುರಿತೈತಿ. ಜಾಸ್ತಿ ಇಟ್ಟರೆ ಅದು ಎಲ್ಲ ಹೊತ್ತಾವ್ರಿ. ಹೀಗಾಗಿ ಇದು ಅರಿಶಿನ ಬೇರೆ ಇರ್ತೈತಲ್ರಿ, ಇದಕ್ಕೊಂದು ಸ್ವಲ್ಪ ಉರಿ ಜಾಸ್ತಿ ಇಡ್ರಿ. ನೋಡ್ರಿ ಈಗ ಇವನು ಹುರಿದು ಈಗ ತೆಗಿತೀನಿ. ಈಗ ಚಕ್ಕಿ ಹಾಕೋತೀನಿ ರೀ. ಈಗ ಇದನ್ನ ಹುರಿದವ್ರಿ ಎಲ್ಲ. ಈಗ ಅದ್ರೊಳಗೆ ಹಾಕೋತೀನಿ. ಈಗ ಸಾಸಿವೆ ಹುರ್ಕೋತೀನಿ ರೀ. ಇದನ್ನ ಹುರಿದೈತಿ, ಈಗ ತೆಗಿತೀನಿ. ಈಗ ಪತ್ರಿ ಹಾಕೋತೀನಿ ರೀ. ಪತ್ರಿ ಹಾಕೊಂಡು ಎಲ್ಲ ಹುರ್ಕೋತೀನಿ. ನೋಡ್ರಿ ಈಗ ಇದನ್ನು ಹುರಿದಾವ, ಈಗ ಅದ್ರೊಳಗೆ ಹಾಕೋತೀನಿ. ಈಗ ಬೀಳೋ ಪತ್ರಿ ಹುರಿತೀನಿ ರೀ. ಇದಕ್ಕೆ ಉರಿ ಫುಲ್ ಅಂದ್ರೆ ಫುಲ್ ಜೀರೋ ಇರಬೇಕು. ಈಗ ಆತ್ ನೋಡ್ರಿ, ಇದು ಹುರಿತು. ಈಗ ತೆಗಿತೀನಿ. ಈಗ ಮೆಣಸಿನ್ಕಾಯಿ ಹುರ್ಕೋತೀನಿ ರೀ. ನೋಡ್ರಿ ಇವನು ಹುರಿದವ್ರಿ, ಈಗ ತೆಗಿತೀನಿ. ಈಗ ನೋಡ್ರಿ ಎಲ್ಲ ಹುರಿದು ಕಂಪ್ಲೀಟ್ ಆಗ್ತಾ. ಈಗ ಒಂದು ಸ್ವಲ್ಪ ತಣ್ಣಗೆ ಆಗೋ ಮಟ್ಟ ಬಿಡ್ಬೇಕು. ಆಮೇಲೆ ಮಿಕ್ಸರ್ಗೆ ಹಾಕೋತೀನಿ ರೀ. ಇವೆಲ್ಲ ಮಿಕ್ಸರ್ ಒಳಗೆ ಹಾಕೋತೀನಿ. ಎಲ್ಲ ಮಿಕ್ಸರ್ ಒಳಗೆ ಹಾಕೊಳತ್ತೀನಿ. ನೋಡ್ರಿ ಈಗ ಎಲ್ಲ ಪೇಸ್ಟ್ ಆಗೈತಿ. ಈಗ ಒಂದು ಬೌಲ್ನಾಗ ಹಾಕೋತೀನಿ. ಈಗ ನೋಡ್ರಿ ಇನ್ನೊಂದ್ಸರಿ ಹಾಕೊಳತ್ತೀನಿ ಎಲ್ಲ. ಮತ್ತು ಹಾಕೊಂಡೆ ಮನ್ಗಂಡು ಸ್ಮೆಲ್ ಬರಾಕತ್ತೈತಿ. ನೀವು ಹಿಂಗೆ ಮನ್ಯಾಗ ಮಾಡ್ಕೊರಿ. ವಿಡಿಯೋ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಕೋತೀನಿ ರೀ. ನೋಡ್ರಿ ಈಗ ಎಲ್ಲ ಕಂಪ್ಲೀಟ್ ಆಗಿತ್ತು. ಈಗ ಇದ್ರೊಳಗೆ ಹಾಕ್ತೀನಿ ರೀ. ಮನ್ಗಂಡು ಎಲ್ಲ ರೆಡಿ ಐತಿ. ಹಿಂಗೆ ಮಾಡಿಟ್ರೆ ಮಿನಿಮಮ್ 6 ತಿಂಗಳ ಮಟ್ಟ ಏನು ಹಾಳಾಗಲ್ಲ. ಒಂದು 15 ಐಟಮ್ ಹಾಕ್ತೀನಿ ನಾನು, ಅದು ನಿಮಗೆ ತೋರಿಸೀನಿ. ಚೆಂದಾಗಿ ಹುರಿದು ಇದು ಎಲ್ಲ ಹುರ್ಕೊಂಡು ಚೆಂದಾಗಿ ಮಿಕ್ಸರಿಗೆ ಹಾಕಿ ಎಲ್ಲ ಪೌಡ್ರ್ ಆಗಬೇಕು. ನೋಡ್ರಿ ಮಣ್ಗಂಡು ಎಲ್ಲ ಸಣ್ಣಾಗೈತಿ. ಮಣ್ಗಂಡು ಸ್ಮೆಲ್ ಬರತೈತಿ. ಈ ಥರ ಮಾಡಿಟ್ರೆ 6 ತಿಂಗಳ ಮಟ್ಟ ಹಾಳಾಗಲ್ಲ. ನೋಡ್ರಿ ಈಗ ಫುಲ್ ನಮ್ಮ ಗರಂ ಮಸಾಲ ಕಂಪ್ಲೀಟ್ ಆಗೈತಿ. ಸಾಂಬಾರಿಗೆ ಹಾಕೋಬೋದು, ತತ್ತಿ ಸಾಂಬಾರಿಗೆ ಹಾಕೋಬೋದು, ಮನೆಗೆ ಏನು ಮಾಡ್ತೀರಿ ಅಡುಗೆ ಎಲ್ಲದಕ್ಕೂ ಹಾಕೋಬೋದು. ಇಲ್ಲಿಂದ ಈಗ ಈ ಬೌಲ್ನಾಗ ಹಾಕತ್ತೀನಿ. ಇದು ಒಂದು ಸ್ವಲ್ಪ ಗರಂ ಐತಲ್ಲ, 6 ಮಟ್ಟ ಇಡಬೇಕು. ನೋಡ್ರಿ ಹಾಕತ್ತೀನಿ. ಹಾಗೆ ನೀವು ಬಿಸಿ ಹಾಕಿದ್ರೆ ಅಂದ್ರೆ ಸೀದಿದ್ದ ಡಬ್ಬ್ಯಾಗ ಹಾಕಿದ್ರೆ ಅಂದರೆ ಒಂಥರ ಬೂಸ್ರ್ ಬಂದಂಗೆ ಆಗ್ತೈತಿ, ಹಾಳಾಗ್ತೈತಿ, ಭಾಳ ದಿನ ತಡೆಯಂಗಿಲ್ಲ. ಹೀಗಾಗಿ ಚೆಂದಾಗಿ ಆರಿಸಿ ಡಬ್ಬ್ಯಾಗ ತೆಗೆದಿಡಬೇಕು. ಈಗ ಒಂದು ಸ್ವಲ್ಪ ತಣ್ಣಗೆ ಮಾಡೋಮ್ರಿ. ಎಲ್ಲ ಕಂಪ್ಲೀಟ್ ಆಗೈತಿ. ಎಲ್ಲ ಆರೈತಿ ನೋಡ್ಬೋದು, ಪುಡಿ ಆಗೈತಿ. ಈಗ ಇದು ಒಂದು ಡಬ್ಬ್ಯಾಗ ಹಾಕಿ ಮುಚ್ಚಿಡ್ತೀನಿ. ನೋಡ್ರಿ ಈಗ ಎಲ್ಲ ರೆಡಿ ಆಗೈತಿ. ಡಬ್ಬ್ಯಾಗ ಇಟ್ಕೊಂಡು ಮಾಡ್ಕೊಂಡೆ ಡಬ್ಬಿ ಮುಚ್ಚಿ ಇಡ್ತೀನಿ ರೀ.